ಸ್ನೇಹಿತರೆ, ನೀವು ಯೂನಿವರ್ಸ್ನ ಅಥವಾ ಏಂಜಲ್ ನಂಬರ್ನ ನಂಬ್ತಿದ್ದೀರಾ? ಇಲ್ಲಾಂದ್ರೆ ಯಾವುದೋ ಒಂದು ಅಗೋಚರವಾದ ಶಕ್ತಿ ನಿಮ್ಮನ್ನ ನಡೆಸ್ತಿದೆ ಅಂತ ನಂಬುತ್ತೀರಾ? ನಾವು ಕೋರಿಕೊಂಡಿದ್ದನ್ನ ಯೂನಿವರ್ಸ್ ಕೊಡುತ್ತೆ ಅಂತ ಎಷ್ಟು ಜನ ನಂಬುತ್ತೀರಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗೇನೆ. ಸ್ನೇಹಿತರೆ, ಯೂನಿವರ್ಸ್ ನಾವು ಕೋರಿಕೊಂಡಿದ್ದನ್ನ ಕೊಡೋದಷ್ಟೇ ಅಲ್ಲ, ಕೆಲವೊಂದನ್ನ ಕೊಡೋದು ಕೂಡ ಇಲ್ಲ. ಯಾಕಂದ್ರೆ ಯೂನಿವರ್ಸ್ಗೆ ಶಕ್ತಿ ಇಲ್ಲ ಅಂತ ಅಲ್ಲ. ಮತ್ತೆ ಹಾಗಿದ್ರೆ ನಾವು ಕೋರಿಕೊಂಡಿದ್ದು ಕೆಲವೊಂದು ಮ್ಯಾನಿಫೆಸ್ಟ್ ಆಗ್ತವೆ, ಇನ್ನೂ ಕೆಲವು ಆಗೋದೇ ಇಲ್ಲ. ಯಾಕೆ? ಸ್ನೇಹಿತರೆ, ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ? ಕೆಲವೊಂದು ಬಾರಿ ನಮಗೆ ವಿಚಿತ್ರವಾದ ಘಟನೆಗಳು ನಡೀತಾ ಇರುತ್ತೆ. ತುಂಬಾ ಸಾರಿ ನಾವು ಅದನ್ನ ಕೋಇನ್ಸಿಡೆಂಟ್ ಅಂತ ಪಕ್ಕಕ್ಕೆ ಇಡ್ತೀವಿ. ಆದ್ರೆ ಕೆಲವೊಂದು ಸಾರಿ ಅವು ಕೇವಲ ಕೋಇನ್ಸಿಡೆಂಟ್ ಅಷ್ಟೇ ಆಗಿರಲ್ಲ. ಒಂದೊಂದು ಸಾರಿ ನಮ್ಮನ್ನ ನಡೆಸೋ ಆ ಅಗೋಚರವಾದ ಶಕ್ತಿ ಏಂಜಲ್ಸ್ ಕೇವಲ ಸಂಕೇತಗಳ ಮುಖಾಂತರ ನಮಗೆ ಮಾರ್ಗದರ್ಶನವನ್ನ ಕೊಡ್ತವೆ. ಸರಿಯಾಗಿ ಹೇಳಬೇಕು ಅಂದ್ರೆ ಈ ವಿಶ್ವ ಹಾಗೂ ಏಂಜಲ್ಸ್ ನಾವು ಒಬ್ಬ ಉನ್ನತವಾದ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಕೆಲವು ನೆಗೆಟಿವ್ ಘಟನೆಗಳ ಮುಖಾಂತರ ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸೋ ವಿಧಾನವಾಗಿ ಪ್ರಯತ್ನಿಸ್ತವೆ. ಆ ಅದ್ಭುತವಾದ ಶಕ್ತಿ ನಾವು ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ಕೆಲವೊಂದು ಬಾರಿ ನಮಗೆ ಅವಶ್ಯಕತೆ ಇರುವ ರಿಸೋರ್ಸಸ್ನ ನಮಗೆ ತಲುಪಿಸುತ್ತೆ. ಇಲ್ಲಾಂದ್ರೆ ಕೆಲವು ಜನ ವ್ಯಕ್ತಿಗಳನ್ನ ನಮಗೆ ಪರಿಚಯ ಮಾಡಿಸುತ್ತೆ. ಇಲ್ಲಾಂದ್ರೆ ಲೈಫ್ ಚೇಂಜಿಂಗ್ ಅನುಭವಗಳಿಂದ ನಮ್ಮನ್ನ ಸಕ್ರಮವಾದ ಮಾರ್ಗದಲ್ಲಿ ಇಡೋದಕ್ಕೆ ಪ್ರಯತ್ನಿಸುತ್ತೆ. ಕೆಲವು ಬಾರಿ ನಾವು ಆ ಶಕ್ತಿ ಕಳಿಸುವ ಸಿಗ್ನಲ್ಸ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ಮುಂದಕ್ಕೆ ಹೋಗ್ತೀವಿ. ಆದ್ರೆ ಕೆಲವು ಸಾರಿ ನಮಗೆ ಇಷ್ಟ ಬಂದಿದ್ದನ್ನ ಮಾಡ್ತಿರ್ತೀವಿ. ಯಾಕಂದ್ರೆ ನಮ್ಮನ್ನ ನಡೆಸೋ ವಿಶ್ವಶಕ್ತಿಯೇ ಈ ಸಿಗ್ನಲ್ಸ್ನ ಕಳಿಸ್ತಿದೆ ಅಂತ ನಾವು ಗುರುತಿಸೋದಿಲ್ಲ. ಯೂನಿವರ್ಸ್ನ ಮೆಸೇಜಸ್ ಆ ಸಿಗ್ನಲ್ಸ್ ಬಗ್ಗೆ ಅಷ್ಟಾಗಿ ನಮಗೆ ಅವಗಾಹನೆ ಇಲ್ಲದೆ ಇರೋದ್ರಿಂದ ಇಲ್ಲಿ ನಾವು ಗುರುತಿಸಬೇಕಾದ ವಿಷಯ ಒಂದಿದೆ. ಆ ಶಕ್ತಿ ನಡೆಸೋ ದಾರಿಯಲ್ಲಿ ನಾವು ಪ್ರಯಾಣಿಸಿದ್ರೆ ನಮಗೆ ಏನು ಬೇಕೋ ಅದು ನಡೆಯದೇ ಇರ್ಬೋದು. ಆದ್ರೆ ಏನು ನಡೆದರೆ ನಮಗೆ ಒಳ್ಳೆಯದೋ ಅದೇ ನಡೆಯುತ್ತೆ. ಫೈನಲ್ ಆಗಿ ನಾವು ಹ್ಯಾಪಿಯಾಗಿ ಅಂತೂ ಇರ್ತೀವಿ. ಆ ಯೂನಿವರ್ಸ್ ನಮಗೆ ತೋರಿಸುವ ಮಾರ್ಗ ಯಾವಾಗ್ಲೂ ಈಸಿಯಾಗಿ ಇಲ್ಲದೆ ಇರ್ಬೋದು. ಕೆಲವು ಬಾರಿ ಆನಂದವಾಗಿ ನಮ್ಮ ಪ್ರಯಾಣ ಸಾಗಿದರೆ ಇನ್ನು ಕೆಲವು ಬಾರಿ ಬರೀ ಕಷ್ಟಗಳಿಂದನೇ ಪ್ರಯಾಣಿಸಬಹುದು. ದುಃಖ, ಭಯ ಆಗ್ಬೋದು. ಆದ್ರೆ ಈ ದಾರಿಯಲ್ಲಿ ನಾವು ಎಷ್ಟು ಮುಖ್ಯವಾದ ಪಾಠಗಳನ್ನ ಕಲಿತೀವಿ. ಆ ಪಾಠಗಳು ನಮ್ಮ ಉಳಿದಿರುವ ಜೀವನವನ್ನ ಆನಂದ ಭರಿತವಾಗಿ ಮಾಡುತ್ತೆ. ಆದ್ರಿಂದ ಈ ವಿಶ್ವಶಕ್ತಿ ಕಳಿಸುವ ಸಂದೇಶವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ನಾವು ಒಂದು ಕೆಲಸದಲ್ಲಿ ಮುಂದೆ ಹೋಗ್ತಿರ್ಬೇಕಾದ್ರೆ ನಷ್ಟ, ಅಪಾಯ ಆಗದೇ ಇರೋ ರೀತಿ ಈ ವಿಶ್ವಶಕ್ತಿ ಇಲ್ಲಾಂದ್ರೆ ಏಂಜಲ್ಸ್ ಕಳಿಸುವ ಕೆಲವು ಸಿಗ್ನಲ್ಸ್ ಅಂಡ್ ಮೆಸೇಜಸ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಇವಾಗ ತಿಳಿದುಕೊಳ್ಳೋಣ. ಮೊದಲ ಸಂಕೇತ, ಅವಾಂತರಗಳು ಅಥವಾ ಕಷ್ಟಗಳು ಎದುರಾಗೋದು. ಒಂದೊಂದು ಸಾರಿ ನಾವು ಮಾಡುವ ಕೆಲಸದಲ್ಲಿ ನಾವು ಅಂದುಕೊಳ್ಳದೆ ಇರೋ ಅಡೆತಡೆಗಳು ಎದುರಾಗ್ತವೆ. ಇಂಪಾರ್ಟೆಂಟ್ ಮೆಸೇಜ್ ಸೆಂಡ್ ಆಗದೇ ಇರೋದು, ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ಇರೋದು, ಆರೋಗ್ಯ ಹಾಳಾಗೋದು, ಟ್ರಾಫಿಕ್ ಜಾಮ್ ಆಗೋದು, ಟೈರ್ ಪಂಚರ್ ಆಗೋದು. ಹೀಗೆ ಇವು ನೋಡೋದಕ್ಕೆ ತುಂಬಾ ಸಣ್ಣ ವಿಷಯ ಅನಿಸಬಹುದು. ಆದ್ರೆ ಈ ರೀತಿಯ ಸಣ್ಣ ಸಣ್ಣ ಕಾರಣಗಳಿಂದ ನಾವು ಮಾಡೋಕೆ ಹೊರಟಿರುವ ಅತಿ ಮುಖ್ಯವಾದ ಕೆಲಸ ಸ್ಟಾಪ್ ಆಗ್ತಿದ್ರೆ ಅದು ಯೂನಿವರ್ಸ್ ನಮಗೆ ಏನೋ ಸಿಗ್ನಲ್ನ ಕೊಡ್ತಿದ್ಯಾ ಅಂತಾನೆ ಅರ್ಥ ಮಾಡ್ಕೋಬೇಕು. ಈ ಸೈನ್ಗೆ ಅರ್ಥ ಏನಂದ್ರೆ ನಿಮ್ಮ ಪ್ಲಾನ್ನ ಅಷ್ಟು ಅರ್ಜೆಂಟ್ ಆಗಿ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಒಂದು ಸಾರಿ ನಿಂತು ನಿಮ್ಮ ಪ್ಲಾನ್ನ ಅನಲೈಸ್ ಮಾಡಿ ಅಂತಾನೆ ಅರ್ಥ. ಎಲ್ಲಿ ಪ್ರಾಬ್ಲಮ್ ಬರ್ತವೆ ಅಂತ ತಿಳ್ಕೊಂಡು ಅವನ್ನ ಎದುರಿಸೋಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಂಡು ಮುಂದಕ್ಕೆ ಹೋಗುವಂತ ಆ ಯೂನಿವರ್ಸ್ ನಮಗೆ ಸೂಚಿಸುತ್ತೆ. ಆದ್ರಿಂದ ಹೀಗೆ ನಡೀತಿರ್ಬೇಕಾದ್ರೆ ನಿಮ್ಮ ಪ್ಲಾನ್ನ ಒಂದು ಸಾರಿ ರೀಚೆಕ್ ಮಾಡ್ಕೊಳ್ಳಿ. ಎರಡನೇದು, ಅನುಮಾನಗಳು ಹಾಗೂ ಕೆಟ್ಟ ಆಲೋಚನೆಗಳು. ಕೆಲವು ಕೆಲಸಗಳನ್ನ ಮಾಡುವಾಗ ನಮ್ಮ ಮನಸ್ಸು ಅದನ್ನ ಒಪ್ಪೋದಿಲ್ಲ. ಯಾಕೋ ಯಾವುದೋ ಕಡೆಯಿಂದ ಸೋಲ್ತೀನೇನೋ ಅಂತ ನಮಗೆ ಅನುಮಾನ ಬರುತ್ತೆ. ಅದು ನಾವು ಹಾಕುವ ಹೆಜ್ಜೆಯನ್ನ ಹಿಂದಕ್ಕೆ ಸರಿಸುತ್ತೆ. ಎಷ್ಟು ಸಾರಿ ನಿಮ್ಮ ಪ್ಲಾನ್ನ ಚೆಕ್ ಮಾಡಿದ್ರು ಎಲ್ಲವೂ ಚೆನ್ನಾಗೇ ಇರುತ್ತೆ. ಆದ್ರೆ ನಮ್ಮ ಮನಸ್ಸು ಮುಂದೆ ಹೆಜ್ಜೆ ಹಾಕೋಕೆ ಒಪ್ಪೋದಿಲ್ಲ. ಯಾವುದೋ ಒಂದು ನೆಗೆಟಿವ್ ಥಾಟ್ ತುಂಬಾ ಬಲವಾಗಿ ನಮ್ಮನ್ನ ತಡೆಯುತ್ತೆ. ಹಾಗಿದ್ದಾಗ ಆ ಕೆಲಸವನ್ನ ಮಾಡದೇ ಇರೋದೇ ಒಳ್ಳೆಯದು. ಯಾಕಂದ್ರೆ ನಮ್ಮ ಲಾಜಿಕ್ಗೆ ನಿಲುಕದ ಎಷ್ಟೋ ವಿಷಯಗಳು ಆ ಯೂನಿವರ್ಸ್ಗೆ ಗೊತ್ತಿರುತ್ತೆ. ಅದು ನಮ್ಮನ್ನ ಎಚ್ಚರಿಸುತ್ತೆ. ಅದರಿಂದ ನಮ್ಮ ಮನಸ್ಸು ನಮ್ಮನ್ನ ಮುಂದಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿ ಈ ಕೆಲಸವನ್ನ ಅಲ್ಲೇ ನಿಲ್ಲಿಸಿದವರು ಲಾಭ ಹೊಂದೋದು, ಇಲ್ಲಾಂದ್ರೆ ಯಾವುದೋ ಒಂದು ದೊಡ್ಡ ಗಂಡಾಂತರದಿಂದ ಸೇವ್ ಆಗೋದನ್ನ ನಾವು ನೋಡ್ತಾನೆ ಇರ್ತೀವಿ.
ಇದು ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕೆಳಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ. ಮೂರನೇದು ಅಪಜಯಗಳ ಪಾಲಾಗೋದು. ಒಂದೊಂದು ಬಾರಿ ನಿಮಗೆ ಎಲ್ಲದರಲ್ಲೂ ಸೋಲೆ ಕಾಣಿಸ್ತಿರುತ್ತೆ. ನಿಮಗೆ ಚೆನ್ನಾಗಿ ಅನುಭವ ಇರುವ ಕೆಲಸವನ್ನು ಕೂಡ ನೀವು ಸರಿಯಾಗಿ ಮಾಡದೇ ಇರಬಹುದು. ಯಾವ ಕೆಲಸವನ್ನು ನೀವು ಕಣ್ಣು ಮುಚ್ಚಿ ಮಾಡಬಲ್ಲಿರೋ ಆ ರೀತಿಯ ಕೆಲಸಗಳನ್ನು ಕೂಡ ನೀವು ಕರೆಕ್ಟ್ ಆಗಿ ಮಾಡೋದ್ರಲ್ಲಿ ವಿಫಲರಾಗ್ತೀರಾ. ಈ ನಿರಂತರ ಸೋಲಿನಿಂದ ನಿಮ್ಮ ಮನಸ್ಸು ದುಃಖಕ್ಕೆ ಗುರಿಯಾಗ್ತಿದ್ರೆ ನಿಮ್ಮನ್ನ ನಡೆಸೋ ಆ ಶಕ್ತಿ ನಿಮ್ಮನ್ನ ಸ್ವಲ್ಪ ಹೊತ್ತು ನಿಲ್ಲು, ವಿಶ್ರಾಂತಿ ಮಾಡು ಅಂತ ಹೇಳ್ತಿದೆ. ನಿಮ್ಮ ಮನಸ್ಸನ್ನ ಸ್ವಲ್ಪ ಸ್ಥಿರವಾಗಿ ಮಾಡ್ಕೋ ಅಂತ ಹೇಳ್ತಿರುತ್ತೆ. ಈ ರೀತಿಯ ಸಂದರ್ಭದಲ್ಲಿ ನೀವು ಮಾಡ್ತಿರುವ ಕೆಲಸವನ್ನ ಸ್ವಲ್ಪ ಹೊತ್ತು ನಿಲ್ಲಿಸಿ ನಿಮ್ಮ ಧ್ಯಾನವನ್ನ ಪೂರ್ತಿಯಾಗಿ ಬೇರೆ ಕಡೆಗೆ ಹಾಕಿ. ನಿಮ್ಮ ವರ್ಕ್ಗೆ ಸಂಬಂಧ ಇಲ್ಲದೆ ಇರೋದ್ರ ಜೊತೆಗೆ ಕನೆಕ್ಟ್ ಆಗಿ, ರಿಲ್ಯಾಕ್ಸ್ ಆಗಿ ಹಾಗೂ ರಿಫ್ರೆಶ್ ಆಗಿ ನಂತರ ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ. ಈಸಿಯಾಗಿ ಸಕ್ಸಸ್ ಅನ್ನ ಕಾಣ್ತೀರಾ. ನಾಲ್ಕನೇದು, ಇದಕ್ಕಿಂತ ಮೊದಲೇ ನನಗೆ ಗೊತ್ತು ಅನ್ನುವ ಭಾವನೆ ಬರೋದು. ಒಂದೊಂದು ಸಾರಿ ನಾವು ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ಅವರು ನಮಗೆ ಮೊದಲೇ ಗೊತ್ತು ಅನ್ನೋ ಹಾಗೆ, ತುಂಬಾ ಪರಿಚಯ ಇರುವ ಹಾಗೆ ಭಾವನೆ ಅಂತರೂ ಆಗುತ್ತೆ. ನಿಜಕ್ಕೂ ನಾವು ಅವರನ್ನ ಇದಕ್ಕಿಂತ ಮೊದಲು ಒಂದು ಸಾರಿನೂ ನೋಡೇ ಇರಲ್ಲ. ಹಾಗೇನೆ ಕೆಲವು ಸಿಚುವೇಶನ್ಸ್ ಆದ್ರೆ ಈ ರೀತಿಯ ಸಿಚುವೇಶನ್ ನಮಗೆ ಎಲ್ಲೋ ನಡೆದಿದೆ ಅಲ್ವಾ ಅಂತ ಅನಿಸೋದು. ಕೆಲವು ಬಾರಿ ನಾವು ಯಾವ್ದಾದ್ರೂ ಪ್ಲೇಸ್ಗೆ ಹೋದಾಗ ಈ ಪ್ಲೇಸ್ ನಮಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅನಿಸೋದು. ಇಲ್ಲಾಂದ್ರೆ ಈ ಪ್ಲೇಸ್ಗೆ ನಾನು ಈ ಮೊದಲೇ ತುಂಬಾ ಬಾರಿ ಬಂದಿದ್ದೆ ಅಂತ ಅನಿಸುತ್ತೆ. ಈ ರೀತಿಯ ಭಾವನೆಗಳನ್ನ ನಾವು ಗುರುತಿಸಿದಾಗ ಆ ಅಲ್ಟಿಮೇಟ್ ಪವರ್ ಯಾವುದೋ ಒಂದು ಸಂದೇಶವನ್ನ ಕೊಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಾವು ಹುಟ್ಟಿ ಬೆಳೆದ ಊರು, ನಮ್ಮ ಪೇರೆಂಟ್ಸ್, ಇಲ್ಲಾಂದ್ರೆ ನಮ್ಮ ಸ್ನೇಹಿತರು, ನಮ್ಮ ಪಾಸ್ಟ್ಗೆ ಸಂಬಂಧಿಸಿದ ಯಾವುದೋ ಒಂದು ಎಲಿಮೆಂಟ್ಸ್ನ ನಮಗೆ ಮತ್ತೆ ನೆನಪು ಮಾಡೋಕೆ ಈ ಶಕ್ತಿ ಈ ರೀತಿಯ ಭಾವನೆಯನ್ನ ಕ್ರಿಯೇಟ್ ಮಾಡುತ್ತೆ. ಐದನೆಯ ಸಂಕೇತ, ಕೆಟ್ಟದಾಗುತ್ತೇನೋ ಅಂತ ಮನಸ್ಸಿಗೆ ಅನಿಸ್ತಿರುತ್ತೆ. ನಾವು ಯಾವಾಗ್ಲೂ ಮಾಡುವ ಕೆಲಸವಾದರೂ ಸರಿ, ಒಂದೊಂದು ಬಾರಿ ನಾವು ಆ ಕೆಲಸವನ್ನ ಮಾಡೋದು ಬಂದಾಗ ಮನಸ್ಸು ಯಾಕೋ ತುಂಬಾ ಬಲವಾಗಿ ಬೇಡ ಅಂತ ಹೇಳುತ್ತೆ. ಆ ಕೆಲಸ ಮಾಡಿದ್ರೆ ಏನೋ ಕೆಟ್ಟದ್ದು ನಡೆಯುತ್ತೆ ಅಂತ ನಮ್ಮ ಮನಸ್ಸು ನಮಗೆ ಎಚ್ಚರಿಸುತ್ತೆ. ಇಲ್ಲಾಂದ್ರೆ ಎಲ್ಲಾದ್ರೂ ಬೇರೆ ಯಾರೋ ಲೈಫಲ್ಲಿ ಏನಾದ್ರೂ ನಡೆಯೋ ಮೊದಲೇ ನಮಗೆ ನಮ್ಮ ಸಿಕ್ಸ್ ಸೆನ್ಸ್ ಏನೋ ಕೆಟ್ಟದ್ದು ನಡೆಯುತ್ತೆ ಅಂತ ಹೇಳುತ್ತೆ. ಈ ರೀತಿಯ ಸಮಯದಲ್ಲಿ ನೀವು ಈ ಕೆಲಸವನ್ನ ಮಾಡಬೇಡಿ, ಬೇರೆಯವರಿಗೂ ಕೂಡ ಮಾಡೋಕೆ ಬಿಡಬೇಡಿ. ಮನುಷ್ಯನ ಆತ್ಮಕ್ಕೆ ಹಾಗೂ ಪರಮಾತ್ಮನಿಗೆ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ಮನುಷ್ಯನಿಗೆ ತನ್ನ ಸುತ್ತಲೂ ಇರುವ ಪ್ರಪಂಚಕ್ಕೆ ಒಂದು ಗೊತ್ತಿಲ್ಲದ ಬಂಧನ ಏರ್ಪಡಿಸುತ್ತೆ. ಇದರಿಂದ ಯೂನಿವರ್ಸ್ ಇಲ್ಲಾಂದ್ರೆ ಆ ಅಲ್ಟಿಮೇಟ್ ಪವರ್ ನಮ್ಮನ್ನ ನಮ್ಮ ಸುತ್ತಲೂ ನಡೆಯೋ ವಿಷಯಗಳ ಮೇಲೆ ಅರಿವನ್ನ ತರುತ್ತೆ. ಆರನೆಯ ಸಂಕೇತ, ನಿದ್ದೆ ಬರದೇ ಇರೋದು. ದಿನಪೂರ್ತಿ ಕೆಲಸ ಮಾಡಿ ಎಷ್ಟೋ ಸ್ಟ್ರೆಸ್ನ ಪಕ್ಕಕ್ಕೆ ಇಟ್ಟು ಸ್ವಲ್ಪ ಹೊತ್ತು ಮಲಗೋಣ ಅಂತ ಇದ್ರೆ ನಿದ್ದೆನೇ ಬರೋದಿಲ್ಲ. ಎಷ್ಟು ಪ್ರಯತ್ನಿಸಿದ್ರೂ ನಿದ್ದೆ ಬರೋದೇ ಇಲ್ಲ. ಇದು ಕೂಡ ನಮಗೆ ಆ ಯೂನಿವರ್ಸ್ ಕೊಡ್ತಿರುವ ಒಂದು ಮೆಸೇಜ್ ತರಾನೇ. ಈ ದಿನ ಮಾಡುವ ಕೆಲಸವನ್ನ ಯಾವುದನ್ನಾದ್ರೂ ನೀವು ಮರ್ತಿದ್ರೆ ಈ ನಿದ್ದೆ ಬರದೇ ಇರೋದು ಆ ಡಿವೈನ್ ಪವರ್ ಮತ್ತೆ ಆ ಕೆಲಸದ ಬಗ್ಗೆ ನೆನಪು ಮಾಡುತ್ತಿರುವ ಹಾಗೇನೆ ಲೆಕ್ಕ. ಈ ಬಾರಿ ಯಾವಾಗ್ಲಾದ್ರೂ ನಿಮಗೆ ನಿದ್ದೆ ಬರದೇ ಇದ್ರೆ ತಕ್ಷಣ ಎದ್ದು ಆ ದಿನ ನೀವು ಮಾಡಬೇಕಾಗಿರೋ ಕೆಲಸಗಳನ್ನ ಕಂಪ್ಲೀಟ್ ಆಗಿ ಮಾಡಿದಿರಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಏಳನೆಯ ಸಂಕೇತ, ಮೇಲಿಂದ ಮೇಲೆ ಅನಾರೋಗ್ಯಕ್ಕೆ ತುತ್ತಾಗೋದು. ಒಂದೊಂದು ಸಾರಿ ನಮಗೆ ಪದೇ ಪದೇ ಹುಷಾರ್ ತಪ್ಪೋದು ನಡೀತಿರುತ್ತೆ. ಹೀಗೆ ನಡೆಯೋದ್ರಿಂದ ನಾವು ನಮ್ಮ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕೆ ಆಗೋದಿಲ್ಲ. ಡಾಕ್ಟರ್ ಹತ್ರ ಹೋದ್ರು ಈ ಅನಾರೋಗ್ಯಕ್ಕೆ ಸರಿಯಾದ ರೀಸನ್ ಸಿಗದೇ ಇರಬಹುದು. ಈ ರೀತಿಯ ಸಮಯದಲ್ಲಿ ಆ ಶಕ್ತಿ ನಮಗೆ ರೆಸ್ಟ್ ಅವಶ್ಯಕತೆ ಇದೆ ಅಂತ ಸೂಚಿಸುತ್ತೆ. ಕೆಲಸದ ಒತ್ತಡ, ಟೆನ್ಷನ್ ಇವೆಲ್ಲವುದರಿಂದ ಸ್ವಲ್ಪ ಬ್ರೇಕ್ ತಗೊಳ್ಳಿ. ಹೆಲ್ತ್ ಎಲ್ಲ ಸೆಟ್ ಆದ್ಮೇಲೆ ನಿಮ್ಮ ವರ್ಕ್ನ ಸ್ಟಾರ್ಟ್ ಮಾಡಿ. ಎಂಟನೆಯ ಸಂಕೇತ, ಅಯೋಮಯವಾಗಿ ಆಗೋದು. ತುಂಬಾ ಬಾರಿ ನಾವು ಮಾಡುವ ಪ್ಲಾನ್ಸ್ ಅಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಅಯೋಮಯವಾಗಿ ಅನ್ಸುತ್ತೆ. ಅಯ್ಯೋ, ನಾನು ಯಾಕೆ ಹೀಗೆ ಮಾಡಿದೆ, ಹೀಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಆವಾಗ ಮುಂದೆ ಹೋಗೋಕ್ಕೂ ಆಗದೆ, ಹಿಂದಕ್ಕೆ ಬರೋಕ್ಕೂ ಆಗದೆ, ಎಲ್ಲವೂ ಅಯೋಮಯವಾಗಿ ಇರುತ್ತೆ. ನಿಮ್ಮನ್ನ ನಡೆಸೋ ಶಕ್ತಿ ನಿಮ್ಮಲ್ಲಿ ಆಲೋಚನೆ ಇಲ್ಲದೆ ಪ್ಲಾನ್ ಮಾಡ್ತಿದ್ರ ಅಂತ ನಿಮಗೆ ಕಳಿಸೋ ಮೆಸೇಜ್ ಅದು. ಈ ರೀತಿಯ ಸಮಯದಲ್ಲಿ ನೀವು ಸ್ವಲ್ಪ ನಿಧಾನವಾಗಿ ನಿಮ್ಮ ಪ್ಲಾನ್ಸ್ನ ರೀಚೆಕ್ ಮಾಡಿಕೊಂಡು ಸ್ಲೋ ಆ್ಯಂಡ್ ಬೆಟರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ ಅಂತ ಅರ್ಥ. ನೀವು ಒಂದು ಕೆಲಸದಲ್ಲಿ ತೊಡಗಿಕೊಳ್ಳೋಕ್ಕೂ ಮೊದಲು ಈ ರೀತಿಯ ಸಂಕೇತಗಳು ಕಾಣಿಸಿಕೊಂಡರೆ ಸ್ವಲ್ಪ ಹೊತ್ತು ಅಲ್ಲಿಗೆ ನಿಲ್ಲಿಸಿ ಕೆಲವು ಸಮಯ ನಿಮ್ಮ ಕೆಲಸಕ್ಕೆ ಸಂಬಂಧ ಇಲ್ಲದೆ ಇರೋದ್ರ ಕಡೆ ಗಮನವನ್ನ ಕೊಡಿ. ನಂತರ ಮತ್ತೆ ಸ್ಟಾರ್ಟ್ ಮಾಡಿ. ಅಲ್ಲಿವರೆಗೂ ಬರದೇ ಇರೋ ಐಡಿಯಾಸ್ ನಿಮಗೆ ಬಂದು
ನಿಮ್ಮ ಕೆಲಸ ತುಂಬಾ ಈಸಿಯಾಗಿ ನಡೆದು ಹೋಗ್ತವೆ. ಈ ರೀತಿಯ ಅನುಭವಗಳು ನಿಮಗೂ ಆಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಜೊತೆ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅವಶ್ಯಕತೆ ಇರುವವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.